ಹಾಯ್ ಗೈಸ್, ವೆಲ್ಕಮ್ ಟು ಎಜುಯೋದ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮಾಡ್ಯೂಲ್ 5 MC ನೋಡ್ತಾ ಹೋಗೋಣ. ಇದರಲ್ಲಿ ಇದು ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ದಿ ಕ್ಯಾಚ್ ಮೆಮೊರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಇದನ್ನು ನೀವು ಒಂದು ಡಯಾಗ್ರಾಮ್ ಹಾಕಿ ಒಂದು 5ರಿಂದ 10 ಲೈನ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಇದಕ್ಕೆ 10 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಇದು ಎಲ್ಲ ಕ್ವೆಶನ್ ಪೇಪರಲ್ಲೂ ಈ ಕ್ವೆಶನ್ ಇಲ್ಲದೆ ಕ್ವೆಶನ್ ಪೇಪರೇ ಇಲ್ಲ. ಓಕೆನಾ? ಇದ್ರದ್ದು ಡಯಾಗ್ರಾಮ್ ನೋಡಿ, ಇದೇ ಡಯಾಗ್ರಾಮು. ವಿ ಅಂದರೆ ವ್ಯಾಲಿಡ್ ಬಿಟ್ ಅಂತ, ಡಿ ಮೀನ್ಸ್ ಡರ್ಟಿ ಬಿಟ್ ಅಂತ. ಇದ್ರದ್ದು ನೋಡಿ, ಮೊದಲೇನಿದೆ ಕ್ಯಾಚ್ ಕಂಟ್ರೋಲರ್ ಇದೆ, ಆಮೇಲೆ ಕ್ಯಾಚ್ ಮೆಮೊರಿ ಇದೆ. ಇದನ್ನು ನೀಟಾಗಿ ನೋಡ್ಕೊಂಡು ಹೋಗಿ ಡಯಾಗ್ರಾಮ್ ಇದೇ ಥರ ಬಿಡಿಸಿದ್ರೆ ನಿಮಗೆ ಡಯಾಗ್ರಾಮ್ ನೋಡಿನೇ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. 4 KB ಕ್ಯಾಚ್ ಕನ್ಸಿಸ್ಟಿಂಗ್ ಆಫ್ 256 ಕ್ಯಾಚ್ ಲೈನ್, 432 ಬಿಟ್ ಆಫ್ ವರ್ಡ್ಸ್ ಇರುತ್ತಂತೆ. ಇದ್ರದ್ದು ಏನು ದಿ ಫಿಗರ್ ಏನು ತೋರಿಸ್ತೈತೆ? ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ದಿ ಕ್ಯಾಚ್ ಬೈ ಶೋವಿಂಗ್ ಅ ಯೂನಿಫೈಡ್ ಕ್ಯಾಚ್. ದಿ 2 ಮೇನ್ ಎಲಿಮೆಂಟ್ ಆಫ್ ಕ್ಯಾಚ್ ಆರ್ ಕ್ಯಾಚ್ ಕಂಟ್ರೋಲರ್ ಆ್ಯಂಡ್ ಕ್ಯಾಚ್ ಮೆಮೊರಿ. ಕ್ಯಾಚ್ ಕಂಟ್ರೋಲರು ಮತ್ತು ಕ್ಯಾಚ್ ಮೆಮೊರಿನೇ ಇದರಲ್ಲಿ 2 ಇಂಪಾರ್ಟೆಂಟ್ ಎಲಿಮೆಂಟ್ ಇರೋದು. ದಿ ಕ್ಯಾಚ್ ಮೆಮೊರಿ ಈಸ್ ಅ ಡೆಡಿಕೇಟೆಡ್ ಮೆಮೊರಿ ಅರೇ ಆಕ್ಸೆಸ್ಡ್ ಇನ್ ಅ ಯೂನಿಟ್ ಕಾಲ್ಡ್ ಕ್ಯಾಚ್ ಲೈನ್. ಕ್ಯಾಚ್ ಮೆಮೊರಿ ಇದೆಯಲ್ಲ, ಅದೊಂದು ಡೆಡಿಕೇಟೆಡ್ ಮೆಮೊರಿ ಅರೇ ಆಗಿದೆ. ಇದು ಯಾವುದರಿಂದ ಆಕ್ಸೆಸ್ ಆಗೈತೆ ಅಂದರೆ ಕ್ಯಾಚ್ ಲೈನಿಂದ. ಇದರಲ್ಲಿ ನೋಡಿ, ಇಟ್ ಹ್ಯಾಸ್ ಅ 3 ಮೇನ್ ಪಾರ್ಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಕ್ಯಾಚ್ ಲೈನು. ಮೊದಲನೇದು ಡೈರೆಕ್ಟರಿ ಸ್ಟೋರು, ಡೇಟಾ ಸೆಕ್ಷನ್ನು, ಸ್ಟೇಟಸ್ ಇನ್ಫಾರ್ಮೇಷನ್ನು. ಡೈರೆಕ್ಟರಿ ಸ್ಟೋರ್ಸಲ್ಲಿ ಏನಾಗುತ್ತೆ? ಹೋಲ್ಡ್ಸ್ ದಿ ಅಡ್ರೆಸ್ ಆರ್ ಐಡೆಂಟಿಫೈಯಿಂಗ್ ವೇರ್ ದಿ ಕ್ಯಾಚ್ ಲೈನ್ಸ್ ವಾಸ್ ಕಾಪಿಡ್ ಫ್ರಮ್ ಮೇನ್ ಮೆಮೊರಿ. ಇದು ಏನು ಸ್ಟೋರ್ ಮಾಡುತ್ತೆ ಅಂದರೆ ಅಡ್ರೆಸ್ಸು. ಕ್ಯಾಚ್ ಲೈನು ಯಾವ ಮೆಮೊರಿ ಅಡ್ರೆಸ್ಸಿಂದ ಕಾಪಿ ಆಗೈತೆ ಅಂತ ಸ್ಟೋರ್ ಮಾಡುತ್ತೆ. ದಿ ಡೈರೆಕ್ಟರಿ ಎಂಟ್ರಿ ಈಸ್ ನೋನ್ ಆ್ಯಸ್ ದಿ ಕ್ಯಾಚ್ ಟ್ಯಾಗ್. 2 ಕಾಮನ್ ಸ್ಟೇಟಸ್ ಬಿಟ್ಟಲ್ಲಿ 2 ಕಾಮನ್ ಸ್ಟೇಟಸ್ ಬಿಟ್ಟಿದೆ. ಒಂದು ವ್ಯಾಲಿಡ್ ಬಿಟ್ಟು, ಇನ್ನೊಂದು ಡರ್ಟಿ ಬಿಟ್ಟು. ಆ ವ್ಯಾಲಿಡ್ ಬಿಟ್ಟು ಮಾರ್ಕ್ಸ್ ಅ ಕ್ಯಾಚ್ ಲೈನು. ವ್ಯಾಲಿಡ್ ಬಿಟ್ ಅಂದರೆ ಕ್ಯಾಚ್ ಲೈನ್ನ ಮಾರ್ಕ್ ಮಾಡುತ್ತೆ. ಆ್ಯಕ್ಟಿವ್ ಮೀನಿಂಗ್ ಇಟ್. ಆ ವ್ಯಾಲಿಡ್ ಬಿಟ್ಟು ಮಾರ್ಕ್ಸ್ ಅದು ಕ್ಯಾಚ್ ಲೈನ್ ಆ್ಯಸ್ ಆ್ಯಕ್ಟಿವ್ ಅಂತ ಏನಾದರೂ ಮಾರ್ಕ್ ಮಾಡಿದ್ರೆ ಇದ್ರ ಮೀನಿಂಗ್ ಏನು ಅಂತಂದರೆ, ಇಟ್ ಕಂಟೈನ್ಸ್ ಅ ಲೈನ್ ಡೇಟಾ ಒರಿಜಿನಲಿ ಟೇಕನ್ ಫ್ರಮ್ ದಿ ಮೇನ್ ಮೆಮೊರಿ ಆ್ಯಂಡ್ ಇಟ್ ಕರೆಂಟ್ಲಿ ಅವೈಲಬಲ್ ಇನ್ ದಿ ಪ್ರೊಸೆಸರ್ ಕೋರ್ ಆ್ಯಂಡ್ ಡಿಮ್ಯಾಂಡ್. ಡರ್ಟಿ ಬಿಟ್ define whether or not a catch lines contain the data that is different from the valid bit represent in the main memory. ವ್ಯಾಲಿಡ್ ಬಿಟ್ಟು ಮತ್ತು ಡರ್ಟಿ ಬಿಟ್ಟು ಎರಡೂ ಕೂಡ ಬೇರೆ. ಓಕೆನಾ? ಇಷ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತಾರೆ? ಮೇನ್ ಮೆಮೊರಿ ಮ್ಯಾಪ್ಸ್ ಟು ದಿ ಕ್ಯಾಚ್ ಮೆಮೊರಿ ಅಂತ ಕೇಳ್ತಾರೆ. ಆವಾಗ ನೀವು ನೀಟಾಗಿ ಡಯಾಗ್ರಾಮ್ ಹಾಕಿ ಕ್ಯಾಚ್ ಮೆಮೊರಿ ಸೇಮ್ ಬರೆದ್ಬಿಟ್ಟು ಅಲ್ಲೇನು ಕಂಟ್ರೋಲ್ದು ಇದಿದೆಯಲ್ಲ ಅದ್ರ ಬದಲು ಮೇನ್ ಮೆಮೊರಿನೇ ನೀಟಾಗಿ ಮೇನ್ ಮೆಮೊರಿಯಿಂದ ಕ್ಯಾಚ್ ಮೆಮೊರಿಗೆ ಹೆಂಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅಂತಲೇ ಇದನ್ನು ಹೇಳುತ್ತೆ. ಇದ್ರದ್ದು ಎಕ್ಸ್ಪ್ಲನೇಷನ್ ನೋಡ್ಕೊಳ್ತಾ ಬರೋಣ. ದಿ ಎಬೋ ಫಿಗರ್ ಏನು ಶೋ ಮಾಡ್ತಾಯಿದೆ? ರೆಪ್ರೆಸೆಂಟ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕ್ಯಾಚ್ ನೌನ್ ಆ್ಯಸ್ ದಿ ಡೈರೆಕ್ಟ್ ಮ್ಯಾಪ್ಡ್ ಕ್ಯಾಚ್. ಓಕೆನಾ? ಇನ್ ಡೈರೆಕ್ಟ್ ಮ್ಯಾಪ್ಡ್ ಕ್ಯಾಚಲ್ಲಿ ಈಚ್ ಅಡ್ರೆಸ್ ಲೊಕೇಶನ್ ಇನ್ ದಿ ಮೇನ್ ಮೆಮೊರಿ ಈಸ್ ಮ್ಯಾಪ್ಡ್ ಟು ದಿ ಸಿಂಗಲ್ ಲೊಕೇಶನ್ ಇನ್ ಎ ಕ್ಯಾಚ್ ಮೆಮೊರಿ. ಎವರಿ ಮೇನ್ ಮೆಮೊರಿ ಮ್ಯಾಪ್ಸ್ ಏನಾಗಿದೆ? ಸಿಂಗಲ್ ಲೊಕೇಶನ್ ಆಫ್ ಎ ಕ್ಯಾಚ್ ಮೆಮೊರಿಗೆ ಮ್ಯಾಪ್ ಆಗೈತೆ. ಸಿನ್ಸ್ ಮೇನ್ ಮೆಮೊರಿ ಈಸ್ ಮಚ್ ಲಾರ್ಜರ್ ದ್ಯಾನ್ ದಿ ಕ್ಯಾಚ್ ಮೆಮೊರಿ. ಮೇನ್ ಮೆಮೊರಿನೇ ದೊಡ್ಡದಿರುತ್ತೆ. ದೇರ್ ಆಲ್ ಮೆನಿ ಅಡ್ರೆಸ್ ಇನ್ ದಿ ಮೇನ್ ಮೆಮೊರಿ ದಟ್ ಮ್ಯಾಪ್ಸ್ ಟು ದಿ ಸೇಮ್ ಸಿಂಗಲ್ ಲೊಕೇಶನ್ ಇನ್ ಕ್ಯಾಚ್ ಮೆಮೊರಿ. ಓಕೆನಾ? ನೆಕ್ಸ್ಟ್ ಏನು? ದಿ ಫಿಗರ್ ಶೋಸ್ ದಿಸ್ ರಿಲೇಷನ್ ಫಾರ್ ದಿ ಕ್ಲಾಸ್ ಆಫ್ ದಿ ಅಡ್ರೆಸ್ ಎಂಡಿಂಗ್ ವಿತ್ ದಿ 0 into 824. ಓಕೆನಾ? ದಿ ಸೆಟ್ ಇಂಡೆಕ್ಸ್ ರಿಲೇಟೆಡ್ ಟು ದಿ ಒನ್ ಲೊಕೇಶನ್ ಇನ್ ಕ್ಯಾಚ್ ವೇರ್ ಆಲ್ ವ್ಯಾಲ್ಯೂಸ್ ಮೆಮೊರಿ ಆ್ಯಂಡ್ ಎಂಡಿಂಗ್ ಅಡ್ರೆಸ್ 0 into 824. ಎಲ್ಲ ರಿಲೇಟ್ ಆಗಿರೋದು ಒಂದೇ ಲೊಕೇಶನ್ ಆಗಿರೋದ್ರಿಂದ ಎಲ್ಲದ್ರದ್ದು ಎಂಡಿಂಗ್ ಅಡ್ರೆಸ್ ಏನಿದೆ 0 into 824 ಆಗೈತೆ. ದಿ ಡೇಟಾ ಇಂಡೆಕ್ಸ್ ಸೆಲೆಕ್ಟ್ ದಿ ವರ್ಡ್ ಇನ್ ದಿ ಕ್ಯಾಚ್ ಲೈನ್. ದಿ ಟ್ಯಾಗ್ ಫೀಲ್ಡ್ is a portion of the address that is compressed to the catch tag value found in the directory store. During a catch line field, the catch controller may forward the loading data to the core at the same time it is copying it to code. This is known as the data streaming. Okay na? The process of removing an existing catch line as a part of serving ಕ್ಯಾಚ್ ಮಿಸ್. ಇದು ಏನಾದರೂ ರಿಮೂವಿಂಗ್ ಕ್ಯಾಚ್ ಲೈನ್ಸ್ನ ರಿಮೂವ್ ಮಾಡ್ತಿದ್ರೆ ಏನಂತೀವಿ ನಾವು? ಕ್ಯಾಚ್ ಮಿಸ್ ಅಂತ ಕರಿತೀವಿ. ಎವಿಕ್ಷನ್ ರಿಟರ್ನಿಂಗ್ ದಿ ಕಂಟೆಂಟ್ ಆಫ್ ದಿ ಕ್ಯಾಚ್ ಲೈನ್ ಮೇನ್ ಮೆಮೊರಿ ಫ್ರಮ್ ದಿ ಕ್ಯಾಚ್ ಟು ಮೇಕ್ಸ್
ರೂಮ್ ಫಾರ್ ನ್ಯೂ ಡೇಟಾ ದಟ್ ನೀಡ್ಸ್ ಟು ಬಿ ಲೋಡೆಡ್ ಇನ್ ಕ್ಯಾಚ್. ಓಕೆನಾ, ಇಷ್ಟನ್ನ ನೀಟಾಗಿ ಬರೆದ್ರೆ ಮೇನ್ ಮೆಮೊರೀಸ್ ಟು ಕ್ಯಾಚ್ ಮೆಮೊರಿಗೆ ಯಾವ ಥರ ಮ್ಯಾಪ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಕೇಳ್ತಾರೆ. ಡಯಾಗ್ರಾಮ್ ಪ್ಲಸ್ ಎಕ್ಸ್ಪ್ಲನೇಷನ್ ಬರೆದ್ರೆ ಆಯಿತು. ನೆಕ್ಸ್ಟು ಸೆಟ್ ಅಸೋಸಿಯೇಟಿವಿಟಿ ಅಂತ ಒಂದು ಕ್ವೆಶನ್ ಕೇಳ್ತಾರೆ. ಆವಾಗೂ ಕೂಡ ಈ ಡಯಾಗ್ರಾಮ್ನ ನೀಟಾಗಿ ಬಿಡಿಸ್ಬಿಟ್ಟು ನೋಡಿ ಏನೇನಿದೆ ಅಂತ. ಕ್ಯಾಚ್ ಕಂಟ್ರೋಲರ್ ಇದೆ, ಕ್ಯಾಚ್ ಮೆಮೊರಿ ಇದೆ. ಫಸ್ಟು ಏನು ನಾವು ಕ್ವಶನ್ ಕಲ್ತ್ವಲ್ಲ ಅದಕ್ಕೂ ಇದಕ್ಕೂ ಸ್ವಲ್ಪ ರಿಲೇಟಿವ್ ಇದೆ. ಈ ಡಯಾಗ್ರಾಮ್ ಬಿಡಿಸ್ಬಿಟ್ಟು ಸೆಟ್ ಅಸೋಸಿಯೇಟಿವಿಟಿಗೆ ಇದಕ್ಕೆ ಒಂಚೂರು ಎಕ್ಸ್ಪ್ಲನೇಷನ್ ಬರೆದ್ರೆ ಇದಕ್ಕೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ದಿ ಎಬೋವ್ ಫಿಗರ್ 4KB 4-way ಸೆಟ್ ಅಸೋಸಿಯೇಟಿವ್ ಕ್ಯಾಚ್ ಆಗಿದೆ. ದಿ ಕ್ಯಾಚ್ ಹ್ಯಾಸ್ 256 ಟೋಟಲ್ ಕ್ಯಾಚ್ ಲೈನು ವಿಚ್ ಆರ್ ಸಪ್ರೇಟೆಡ್ ಇಂಟು 4-way ಈಚ್ ಕಂಟೈನಿಂಗ್ ದಿ 64 ಕ್ಯಾಚ್ ಲೈನ್ಸ್. ದಿ ಕ್ಯಾಚ್ ಲೈನ್ಸ್ ಕಂಟೈನ್ಸ್ ದಿ ಫಾರ್ವರ್ಡ್. ಓಕೆನಾ, ದಿ ಸ್ಟ್ರಕ್ಚರ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಫೀಚರ್ ಈಸ್ ಚೇಂಜ್ ದಟ್ ಡಿವೈಡ್ ದಿ ಕ್ಯಾಚ್ ಮೆಮೊರಿ ಇಂಟು ಸ್ಮಾಲರ್ ಯೂನಿಟ್ ಕಾಲ್ಡ್ ವೇಸ್. The set catch line pointed by the set index are set associative. The sorting of data in catch lines within the set does not affect the program execution. The sort ಮಾಡಿರೋ ಡೇಟಾ ಏನು ಕ್ಯಾಚ್ ಲೈನಲ್ಲಿ ಸೆಟ್ ಡಸ್ ನಾಟ್ ಅಫೆಕ್ಟ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ಗೆ ಏನೂ ಅಫೆಕ್ಟ್ ಆಗಲ್ಲ. The important thing to note is that data or code block from the specific location in main memory can be sorted in any cache line that member of the set. The mapping main memory to cache changes in a 4 set associative cache. ಓಕೆನಾ, ಇಷ್ಟು ಬರುತ್ತೆ ನಿಮ್ಮದು ಸೆಟ್ ಅಸೋಸಿಯೇಟಿವಿಟಿ ಕ್ವಶನಿಗೆ ಆನ್ಸರ್ ಆಗುತ್ತೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅನಿಸಲ್ಲ. ಫಸ್ಟ್ ಎರಡು ಏನು ಹೇಳಿದ್ನಲ್ಲ ಅದನ್ನು ನೀಟಾಗಿ ನೋಡ್ಕೊಂಡೋಗಿ. ನೆಕ್ಸ್ಟು ಕ್ಯಾಚ್ ಲೈನ್ ರೀಪ್ಲೇಸ್ಮೆಂಟ್ ಪಾಲಿಸೀಸ್ ಏನು ಅಂತ ನೋಡೋಣ. ಕ್ಯಾಚ್ ಲೈನ್ ರೀಪ್ಲೇಸ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಕ್ಯಾಚ್ ಲೈನ್ ರೀಪ್ಲೇಸ್ಮೆಂಟ್ ಪಾಲಿಸೀಸ್ ಅಂತ ಕೇಳ್ತಾರೆ. ಅವಾಗ ಏನು ಬರೀಬೇಕು ಅಂತ ಅಂದರೆ ಆನ್ ಕ್ಯಾಚ್ ಮಿಸ್ ದಿ ಕ್ಯಾಚ್ ಕಂಟ್ರೋಲರ್ ಮಸ್ಟ್ ಸೆಲೆಕ್ಟ್ ಅ ಕ್ಯಾಚ್ ಲೈನ್. ಕ್ಯಾಚ್ ಮಿಸ್ ಆದಾಗ ಕಂಟ್ರೋಲರು ಕ್ಯಾಚ್ ಲೈನ್ನ ಸೆಲೆಕ್ಟ್ ಮಾಡುತ್ತೆ ಫ್ರಮ್ ದಿ ಅವೈಲಬಲ್ ಸೆಟ್ ಇನ್ ಅ ಕ್ಯಾಚ್ ಮೆಮೊರಿ ಟು ಸ್ಟೋರ್ ಅ ನ್ಯೂ ಇನ್ಫಾರ್ಮೇಷನ್ ಫ್ರಮ್ ದಿ ಮೇನ್ ಮೆಮೊರಿ. ಓಕೆನಾ, ದಿ ಕ್ಯಾಚ್ ಲೈನ್ ಸೆಲೆಕ್ಟೆಡ್ ಫಾರ್ ರೀಪ್ಲೇಸ್ಮೆಂಟ್ ಈಸ್ ನೋನ್ ಆ್ಯಸ್ ಅ ವಿಕ್ಟಿಮು. ಕ್ಯಾಚ್ ಲೈನ್ನ ರೀಪ್ಲೇಸ್ಮೆಂಟಿಗೆ ಏನಾದರೂ ಸೆಲೆಕ್ಟ್ ಮಾಡಿದ್ರೆ ವಿಕ್ಟಿಮ್ ಅಂತ ಕರಿತೀವಿ. ಇಫ್ ದಿ ವಿಕ್ಟಿಮ್ ಕಂಟೈನ್ಸ್ ದ ವ್ಯಾಲಿಡ್ ಡರ್ಟಿ ಡೇಟಾ ದಿ ಕಂಟ್ರೋಲರ್ ಮಸ್ಟ್ ರೈಟ್ ದಿ ಡರ್ಟಿ ಡೇಟಾ ಫ್ರಮ್ ದಿ ಕ್ಯಾಚ್ ಮೆಮೊರಿ to main memory before it copied to the new data in the victim catch line. The process and replacing a victim catch line is known as a eviction. Okay na. The strategy implemented in a catch controller to select the next victim is called as the replacement policy anta karitivi. The ARM ಕ್ಯಾಚ್ಡ್ ಕೋರ್ ಸಪೋರ್ಟ್ಸ್ 2 ರೀಪ್ಲೇಸ್ಮೆಂಟ್ ಪಾಲಿಸೀಸ್. ಆರ್ಮ್ ಕ್ಯಾಚ್ಡ್ ಕೋರ್ ಎರಡು ರೀಪ್ಲೇಸ್ಮೆಂಟ್ ಪಾಲಿಸೀಸ್ನ ಸಪೋರ್ಟ್ ಮಾಡುತ್ತೆ. ಐದರ್ ಸೂಡೋ ರ್ಯಾಂಡಮ್ ಆರ್ ದಿ ರೌಂಡ್ ರಾಬಿನ್. ಓಕೆನಾ, ರೌಂಡ್ ರಾಬಿನ್ ಅಂತ ನಮಗೆ ಗೊತ್ತಿದೆ. ಇದು ಒಂದು ಸೈಕ್ಲಿಕ್ ರೀಪ್ಲೇಸ್ಮೆಂಟ್ ಅಂತಲೂ ಕರಿತೀವಿ. ಸಿಂಪ್ಲಿ ಡಿಲೀಟ್ ರೌಂಡ್ ರಾಬಿನ್ನು ಅಥವಾ ಸೈಕ್ಲಿಕ್ ರೀಪ್ಲೇಸ್ಮೆಂಟ್ ಏನು ಮಾಡುತ್ತೆ ಅಂದರೆ ಸಿಂಪ್ಲಿಯಾಗಿ ಡಿಟೆಕ್ಟ್ ಮಾಡುತ್ತೆ ನೆಕ್ಸ್ಟ್ ಕ್ಯಾಚ್ ಲೈನಿನ ಸೆಟ್ ರೀಪ್ಲೇಸ್ ಮಾಡೋಕ್ಕೆ. ದಿ ಸೆಲೆಕ್ಟಿಂಗ್ ಆಲ್ಗರಿಥಮ್ ಈಸ್ ಯೂಸ್ ಆ್ಯಸ್ ಎ ಸೀಕ್ವೆನ್ಷಿಯಲ್ ಇನ್ಕ್ರಿಮೆಂಟಿಂಗ್ ಈ ವಿಕ್ಟಿಮ್ ಕೌಂಟರ್ ದಟ್ ಇನ್ಕ್ರಿಮೆಂಟ್ಸ್ ಈಚ್ ಟೈಮ್ ದಿ ಕೋಡ್ ಕಂಟ್ರೋಲರ್ ಅಲೋಕೇಟ್ ಆ ಕ್ಯಾಚ್ ಲೈನ್. ಓಕೆನಾ, ರೌಂಡ್ ರಾಬಿನ್ ಏನು ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ, ಸಿಂಪಲಾಗಿ ಡಿಟೆಕ್ಟ್ ಮಾಡುತ್ತೆ ನೆಕ್ಸ್ಟ್ ಕ್ಯಾಚ್ ಲೈನ್ ಯಾವುದು ಇನ್ ಎ ಸೆಟ್ಟಲ್ಲಿ ಟು ರೀಪ್ಲೇಸ್ ಮಾಡೋಕ್ಕೆ. ಓಕೆನಾ, ಇದರಲ್ಲಿ ಯಾವ ಆಲ್ಗರಿಥಮ್ನ ಚೂಸ್ ಮಾಡ್ತಾರೆ ಅಂತಂದರೆ ಸೀಕ್ವೆನ್ಷಿಯಲ್ ಇನ್ಕ್ರಿಮೆಂಟಲ್ ವಿಕ್ಟಿಮ್ಸ್ ಕೌಂಟರ್ನ ಸೆಲೆಕ್ಟ್ ಮಾಡ್ತಾರೆ. ಸೂಡೋ ರ್ಯಾಂಡಮ್ ಅಂದ್ರೇನು, ರೀಪ್ಲೇಸ್ಮೆಂಟ್ ರ್ಯಾಂಡಮ್ಲಿ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡುತ್ತೆ ನೆಕ್ಸ್ಟು ಕ್ಯಾಚ್ ಲೈನ್ ಇನ್ ಟು ಎ ಸೆಟ್ ಟು ರೀಪ್ಲೇಸು. ನೆಕ್ಸ್ಟು ಕ್ಯಾಚ್ ಲೈನ್ ಯಾವುದು ಅನ್ನೋದು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿ ರೀಪ್ಲೇಸ್ ಮಾಡೋಕ್ಕೆ. ದಿ ಸೆಲೆಕ್ಷನ್ ಆಲ್ಗರಿಥಮ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ಸೀಕ್ವೆನ್ಷಿಯಲ್ ಆದರೆ ರೌಂಡ್ ರಾಬಿನಲ್ಲಿ ನಾನ್ ಸೀಕ್ವೆನ್ಷಿಯಲ್ನ ಸೂಡೋ ರ್ಯಾಂಡಮಲ್ಲಿ ಯೂಸ್ ಮಾಡ್ತೀವಿ. ವಿಕ್ಟಿಮ್ ಕೌಂಟರು ವೆನ್ ದಿ ವಿಕ್ಟಿಮ್ ಕೌಂಟರ್ ರೀಚಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಟ್ ಈಸ್ ಅ ರೀಸೆಟ್ ಟು ಎ ಡಿಫೈನ್ಡ್ ಬೇಸ್ ವ್ಯಾಲ್ಯೂ. ಓಕೆನಾ, ನೆಕ್ಸ್ಟು ಅಲೋಕೇಶನ್ ಪಾಲಿಸಿಯನ್ನೇ ಕ್ಯಾಚ್ ಮಿಸ್ಸಲ್ಲಿ ನೋಡೋಣ. ದೇರ್ ಆರ್ 2 ಸ್ಟ್ರಾಟಜೀಸ್ ಆರ್ಮ್ ಕ್ಯಾಚಸ್ ಮೇ ಯೂಸ್ ಟು ಅಲೋಕೇಟ್ ದಿ ಕ್ಯಾಚ್ ಲೈನು. ಫಸ್ಟ್ ದಿ ಅಕ್ಕರೆನ್ಸ್ ಆಫ್ ದಿ ಕ್ಯಾಚ್ ಮಿಸ್.
ದೇರ್ ಆರ್ ಟೂ ಸ್ಟ್ರಾಟಜೀಸ್ ಇದೆ. ಆರ್ಮ್ ಕ್ಯಾಚಸ್ ಮೇ ಯೂಸ್ ಅಲೋಕೇಟ್ ಕ್ಯಾಚ್ ಲೈನ್ನ ಅಲೋಕೇಟ್ ಮಾಡೋಕ್ಕೆ ಆಫ್ಟರ್ ದಿ ಅಕರೆನ್ಸ್ ಆಫ್ ದಿ ಕ್ಯಾಚ್ ಮಿಸ್. ದಿ ಫಸ್ಟ್ ಸ್ಟ್ರಾಟಜಿ ಈಸ್ ನೋನ್ ಆ್ಯಸ್ ದಿ ರೀಡ್ ಅಲೋಕೇಟು ಆ್ಯಂಡ್ ದಿ ಸೆಕೆಂಡ್ ಸ್ಟ್ರಾಟಜಿ ಯಾವುದು ಅಂದರೆ ರೀಡ್ ಆ್ಯಂಡ್ ರೈಟ್ ಅಲೋಕೇಟ್. ಓಕೆನಾ, ರೀಡ್ ಅಲೋಕೇಟ್ಸು, ರೀಡ್ ಆ್ಯಂಡ್ ರೈಟ್ ಅಲೋಕೇಟು. ರೀಡ್ ಅಲೋಕೇಟ್ ಅಂದರೆ ಏನು ಅಂತ ನೋಡೋಣ. ರೀಡ್ ಅಲೋಕೇಟ್ ಅನೇ ಕ್ಯಾಚ್ ಮಿಸ್ ಪಾಲಿಸಿ allocates a catches line only during a read from the main memory. Catch miss policy allocate ಮಾಡುತ್ತೆ ಕ್ಯಾಚ್ ಲೈನ ಓನ್ಲಿ ಡ್ಯೂರಿಂಗ್ ದಿ ರೀಡ್ ಫ್ರಮ್ ದಿ ಮೇನ್ ಮೆಮೊರಿ. ಇಫ್ ದಿ ವಿಕ್ಟಿಮ್ ಕ್ಯಾಚ್ ಲೈನ್ ಕಂಟೈನ್ಸ್ ದಿ ವ್ಯಾಲಿಡ್ ಡೇಟಾ ದೆನ್ ಇಟ್ ಈಸ್ ರಿಟರ್ನ್ ಟು ಎ ಮೇನ್ ಮೆಮೊರಿ. ಓಕೆನಾ. Before the catch line is filled with a new data, under this strategy, write a new data to a memory does not update the content of a catch memory unless the catch line ವೇ ಅಲೋಕೇಟ್ ಅ ಪ್ರೀವಿಯಸ್ ರೀಡ್ ಫ್ರಮ್ ದಿ ಮೇನ್ ಮೆಮೊರಿ. ಓಕೆನಾ. ಈಗ ಏನಾಗುತ್ತೆ ಅಂತಂದರೆ ರೀಡ್ ಅಲೋಕೇಟ್ಸಲ್ಲಿ ಇದು ಓನ್ಲಿ ಯಾವಾಗ ಡ್ಯೂರಿಂಗ್ ದಿ ರೀಡ್ ಫ್ರಮ್ ದಿ ಮೇನ್ ಮೆಮೊರಿನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ವಿಕ್ಟಿಮ್ ಕ್ಯಾಚ್ ಲೈನು ವ್ಯಾಲಿಡ್ ಡೇಟಾ ಏನಾದರೂ ಕಂಟೈನ್ ಆಗಿದ್ದರೆ ಇದು ಮೇನ್ ಮೆಮೊರಿಗೆ ಬರೆಯುತ್ತೆ. ಫಿಲ್ಡ್ ವಿತ್ ದ ನ್ಯೂ ಡೇಟಾ. ಅಂಡರ್ ದಿ ಸ್ಟ್ರಾಟಜೀಸಲ್ಲಿ ಏನಾಗುತ್ತೆ ಅಂತ ಅಂದರೆ ಕಂಟೆಂಟ್ ಆಫ್ ದಿ ಕ್ಯಾಚ್ ಅನ್ಲೆಸ್ ದಿ ಕ್ಯಾಚ್ ಲೈನ್ ಅಲೋಕೇಟ್ಸ್ ದಿ ಪ್ರೀವಿಯಸ್ ರೀಡ್ ಫ್ರಮ್ ದಿ ಮೇನ್ ಮೆಮೊರಿ. ಓಕೆನಾ. ರೀಡ್ ವಿತ್ ಅಲೋಕೇಟ್ಸಲ್ಲಿ ಏನಾಗುತ್ತೆ, ಅನೇ ಕ್ಯಾಚ್ ಮೀನ್ಸ್ ಪಾಲಿಸಿ ಅಲೋಕೇಟ್ಸ್ ಆ ಕ್ಯಾಚ್ ಲೈನ್ ಫಾರ್ ಐದರ್ ರೀಡ್ ಆರ್ ರೈಟ್ ಅ ಮೆಮೊರಿ. ಏನೋ ಆನ್ ಕ್ಯಾಚ್ ಮಿಸ್ ಪಾಲಿಸಿ ಅಲೋಕೇಟ್ ಮಾಡುತ್ತೆ ಆ ಕ್ಯಾಚ್ ಲೈನ್ನ ಐದರ್ ರೀಡ್ ಅಥವಾ ರೈಟ್ ದಿ ಮೆಮೊರಿ. ಓಕೆನಾ. ಇಫ್ ದಿ ವಿಕ್ಟಿಮ್ ಕೋಡ್ ಲೈನ್ ಕಂಟೈನ್ಸ್ ದಿ ವ್ಯಾಲಿಡ್ ಡೇಟಾ ದೆನ್ ಇಟ್ ಫಸ್ಟ್ ರಿಟರ್ನ್ ಬ್ಯಾಕ್ ಟು ದಿ ಮೇನ್ ಮೆಮೊರಿ. ಇದು ಸೇಮು ರೀಡಲ್ಲಿ ಏನಾಗುತ್ತೋ ಅದೇ ಆಗುತ್ತೆ. ಬಿಫೋರ್ ಕ್ಯಾಚ್ ಕಂಟ್ರೋಲರ್ ಯೂಸಸ್ ದಿ ರೀಡ್ ಅಲೋಕೇಶನ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಇಫ್ ದಿ ಕ್ಯಾಚ್ ಲೈನ್ ಈಸ್ ನಾಟ್ ವ್ಯಾಲಿಡ್ ಇಟ್ ಸಿಂಪ್ಲಿ ಡಸ್ ನಾಟ್ ಕ್ಯಾಚ್ ಲೈನ್ ಫಿಲ್. ಓಕೆನಾ. ಏನಾದ್ರು ವ್ಯಾಲಿಡ್ ಇಲ್ಲ ಅಂತ ಅಂದರೆ ಇದು ಫಿಲ್ ಆಗಲ್ವಂತೆ. ಆಫ್ಟರ್ ದಿ ಕ್ಯಾಚ್ ಲೈನ್ ಈಸ್ ಫಿಲ್ಡ್ ಫ್ರಮ್ ದಿ ಮೇನ್ ಮೆಮೊರಿ ದಿ ಕಂಟ್ರೋಲರ್ ರೈಟ್ಸ್ ದಿ ಡೇಟಾ ಟು ಎ ಕರೆಸ್ಪಾಂಡಿಂಗ್ ಡೇಟಾ ಲೊಕೇಶನ್ ವಿತ್ ಇನ್ ದಿ ಕ್ಯಾಚ್ ಲೈನ್. ದಿ ಕ್ಯಾಚ್ಡ್ ಕೋರ್ ಆಲ್ಸೋ ಅಪ್ಡೇಟೆಡ್ ದಿ ಮೇನ್ ಮೆಮೊರಿ ಇಫ್ ಇಟ್ ಡಸ್ ನಾಟ್ ರೈಟ್ ಥ್ರೂ ಎ ಕ್ಯಾಚ್. ಓಕೆನಾ. ಇಷ್ಟು ನಾನು ನೀಟಾಗಿ ಬರೆದ್ರೆ ನಿಮ್ಮದು ಆಯಿತು. ನೆಕ್ಸ್ಟ್ ಕ್ವೆಶನ್ ನಾವು ಯಾವ್ದು ನೋಡ್ತಾ ಹೋಗೋಣ ಅಂದರೆ ರೈಟ್ ಪಾಲಿಸಿ ನೋಡೋಣ. ರೈಟ್ ಪಾಲಿಸಿನಲ್ಲಿ 2 ಇದೆ, ರೈಟ್ ಥ್ರೋ ಮತ್ತು ರೈಟ್ ಬ್ಯಾಕು. ರೈಟ್ ಥ್ರೋ ಅಂದರೆ ಏನು ಅಂದರೆ ವೆನ್ ದಿ ಕ್ಯಾಚ್ ಕಂಟ್ರೋಲರ್ ಯೂಸಸ್ ದಿ ರೈಟ್ ಥ್ರೋ ಪಾಲಿಸಿ. ಯಾವಾಗ ಇದನ್ನ ಯೂಸ್ ಮಾಡುತ್ತೆ ಅಂದರೆ ಇಫ್ ರೈಟ್ ಟು ಬೋತ್ ಕ್ಯಾಚ್ ಆ್ಯಂಡ್ ಮೇನ್ ಮೆಮೊರಿ. ಇದು ರೈಟ್ ಥ್ರೋ ಯಾವಾಗ ಯೂಸ್ ಮಾಡ್ತದೆ ಅಂದರೆ ಕ್ಯಾಚ್ ಆ್ಯಂಡ್ ಮೇನ್ ಮೆಮೊರಿಗೆ ಎರಡಕ್ಕೂ ಬರೆಯುವಾಗ. ವೆನ್ ದೇರ್ ಈಸ್ ಅ ಕ್ಯಾಚ್ ಇಟ್ ಆನ್ ರೈಟ್ ಎನ್ಶೂರಿಂಗ್ ದಟ್ ಕ್ಯಾಚ್ ಆ್ಯಂಡ್ ಮೇನ್ ಮೆಮೊರಿ ಸ್ಟೇ ಕೊಹರೆಂಟ್ ಅಟ್ ಆಲ್ ದಿ ಟೈಮ್ಸ್. ಓಕೆನಾ. ಅಂಡರ್ ದಿಸ್ ಪಾಲಿಸಿ ಕ್ಯಾಚ್ ಕಂಟ್ರೋಲರ್ ಪರ್ಫಾರ್ಮ್ ಅ ರೈಟ್ ಟು ಮೇನ್ ಮೆಮೊರಿ ಫಾರ್ ಈಚ್ ರೈಟ್ ಕ್ಯಾಚ್ ಮೆಮೊರಿ ಎನ್ಸ್ ಇಟ್ ಶೋ ಸ್ಲೋವರ್ ದೆನ್ ದಿ ರೈಟ್ ಬ್ಯಾಕ್ ಪಾಲಿಸಿ. ಇದು ರೈಟ್ ಬ್ಯಾಕ್ ಪಾಲಿಸಿಗಿಂತ ಸ್ಲೋವರ್ ಆಗೈತೆ. ಯಾಕೆ ಅಂದರೆ ಇದು ಬೋತ್ ಕ್ಯಾಚ್ ಆ್ಯಂಡ್ ಮೇನ್ ಮೆಮೊರಿ ಎರಡಕ್ಕೂ ಬರೀಬೇಕು. ಸೊ ಇಷ್ಟು ಬರೆದ್ರೆ ಆಯಿತು. ರೈಟ್ ಬ್ಯಾಕಲ್ಲಿ ಏನಾಗುತ್ತೆ ಅಂತ ಅಂದರೆ ವೆನ್ ಕ್ಯಾಚ್ ಕಂಟ್ರೋಲರ್ ಯೂಸಸ್ ದಿ ರೈಟ್ ಬ್ಯಾಕ್ ಪಾಲಿಸಿ ಯಾವಾಗ ಯೂಸ್ ಮಾಡುತ್ತೆ ಅಂದರೆ ಇಟ್ಟು ರೈಟ್ ವ್ಯಾಲಿಡ್ ಕ್ಯಾಚ್ ಡೇಟಾ ಮೆಮೊರಿ ನಾಟ್ ಎ ಮೇನ್ ಮೆಮೊರಿ. ಇದು ಓನ್ಲಿ ಡೇಟಾ ಮೆಮೊರಿಗೆ ಅಷ್ಟೇ ಬರೆಯುತ್ತೆ. ದಿ ಕ್ಯಾಚ್ ಲೈನ್ ಹೋಲ್ಡ್ಸ್ ದಿ ಮೋಸ್ಟ್ ರೀಸೆಂಟ್ ಡೇಟಾ. ಕ್ಯಾಚ್ ಲೈನಲ್ಲಿ ಮೋಸ್ಟ್ ರೀಸೆಂಟ್ ಡೇಟಾ ಅಷ್ಟೇ ಇರುತ್ತೆ. ಮೇನ್ ಮೆಮೊರಿ ಕಂಟೈನ್ಸ್ ದಿ ಓಲ್ಡರ್ ಡೇಟಾ ವಿಚ್ ಡಸ್ ನಾಟ್ ಬೀನ್ ಅಪ್ಡೇಟೆಡ್. ಮೇನ್ ಮೆಮೊರಿನಲ್ಲಿ ಓಲ್ಡರ್ ಡೇಟಾ ಕೂಡ ಇರುತ್ತೆ, ಅದು ಅಪ್ಡೇಟ್ ಆಗಿರಲ್ಲ. The catch controller in the write back writes the value to the catch memory. It sets the dirty bit to true. ಒನ್ ಪರ್ಫಾರ್ಮೆನ್ಸ್ ಅಡ್ವಾಂಟೇಜಸ್ ಏನು ರೈಟ್ ಬ್ಯಾಕಲ್ಲಿ ಅಂದರೆ ಕ್ಯಾಚ್ ಹ್ಯಾಸ್ ಓವರ್ ದಿ ರೈಟ್ ಥ್ರೋ ಕ್ಯಾಚ್ ಈಸ್ ಫ್ರೀಕ್ವೆಂಟ್ ಯೂಸ್ ಆಫ್ ದಿ ಟೆಂಪರರಿ ಲೋಕಲ್ ವೇರಿಯಬಲ್ ಬೈ ಸಬ್ರೋಟೀನ್. ಓಕೆನಾ. ನೆಕ್ಸ್ಟ್ ಕ್ವೆಶನ್ ನಾವು ಬೇಸಿಕ್ ಆಪರೇಷನ್ ಆಫ್ ಕ್ಯಾಚ್ ಕಂಟ್ರೋಲರ್ ನೋಡೋಣ. ಕ್ಯಾಚ್ ಕಂಟ್ರೋಲರ್ ಯಾವುದು ಹಾರ್ಡ್ವೇರ್ ಆಗೈತೆ ಅದೇನು ಮಾಡುತ್ತೆ ಅಂದರೆ ಕಾಪೀಸ್ ದಿ ಕೋಡ್ ಆರ್ ಡೇಟಾ ಫ್ರಮ್ ದಿ ಮೇನ್ ಮೆಮೊರಿ ಟು ಕ್ಯಾಚ್ ಮೆಮೊರಿ ಆಟೋಮೆಟಿಕ್ಕಾಗಿ ಆಗುತ್ತೆ. ದಿ ಕ್ಯಾಚ್ ಕಂಟ್ರೋಲರು ಇಂಟರಪ್ಟ್ಸ್ ದಿ ರೀಡ್ ಆ್ಯಂಡ್ ರೈಟ್ ಮೆಮೊರಿ ರಿಕ್ವೆಸ್ಟ್ ಬಿಫೋರ್ ಪಾಸಿಂಗ್ ದೆಮ್ ಟು ದಿ ಮೇನ್ ಕಂಟ್ರೋಲರು. ಓಕೆನಾ. ಇಟ್ ಪ್ರೊಸೆಸರ್ ಆರ್ ರಿಕ್ವೆಸ್ಟ್ ಬೈ ಡಿವೈಡಿಂಗ್ ದಿ ಅಡ್ರೆಸ್ ಆಫ್ ದಿ ರಿಕ್ವೆಸ್ಟ್ ಇಂಟು 3 ಫೀಲ್ಡ್. ಮೊದಲನೇದು ಟ್ಯಾಗ್ ಫೀಲ್ಡು, ಸೆಟ್ ಇಂಡೆಕ್ಸ್ ಫೀಲ್ಡ್ ಆ್ಯಂಡ್ ಡೇಟಾ ಇಂಡೆಕ್ಸ್ ಫೀಲ್ಡ್ ಆಗಿ 3ನ ರಿಕ್ವೆಸ್ಟ್ ಇಂಟು 3 ಫೀಲ್ಡಾಗಿ ಡಿವೈಡ್ ಮಾಡಿದ್ದಾರೆ.
First, the controller uses the set index portion of the address to locate the catch line. ಮೊದಲು ಯಾವ್ದನ್ನ ಯೂಸ್ ಮಾಡುತ್ತೆ, ಸೆಟ್ ಇಂಡೆಕ್ಸ್ ಪೋರ್ಷನ್ನ ಯೂಸ್ ಮಾಡುತ್ತೆ. ದಿ ಕ್ಯಾಚ್ ಲೈನ್ ಕಂಟೈನ್ಸ್ ದಿ ಕ್ಯಾಚ್ ಟ್ಯಾಗ್ ಆ್ಯಂಡ್ ದಿ ಸ್ಟೇಟಸ್ ಬಿಟ್ಟು. ಕ್ಯಾಚ್ ಲೈನ್ ಮತ್ತು ಸ್ಟೇಟಸ್ ಬಿಟ್ನ ಕಂಟೈನ್ ಮಾಡುತ್ತೆ. ವಿಚ್ ಕಂಟ್ರೋಲರ್ ಯೂಸಸ್ ಟು ಡೆಟರ್ಮೈನ್ ದಿ ಆ್ಯಕ್ಚುಯಲ್ ಡೇಟಾ ಆ್ಯಂಡ್ ಸ್ಟೋರ್. ಇದರಿಂದ ಏನು ಕಂಟ್ರೋಲರು ಯೂಸ್ ಮಾಡ್ಕೊಳುತ್ತೆ ಡೆಟರ್ಮೈನ್ ಆ್ಯಂಡ್ ಆ್ಯಕ್ಚುಯಲ್ ಡೇಟಾ ಸ್ಟೋರ್ ಮಾಡೋಕ್ಕೆ. ದಿ ಕಂಟ್ರೋಲರ್ when the controller then checks the valid bit to determine if the catch line is active. ಕ್ಯಾಚ್ ಲೈನ್ ಆ್ಯಕ್ಟಿವ್ ಐತೋ ಇಲ್ವೋ ಅಂತ ಚೆಕ್ ಮಾಡಾದ್ಮೇಲೆ ಆ್ಯಂಡ್ ಕಂಪೇರ್ ದಿ ಕ್ಯಾಚ್ ಟ್ಯಾಗ್ ಟು ದಿ ಟ್ಯಾಗ್ ಫೀಲ್ಡ್ ಆಫ್ ದಿ ರಿಕ್ವೆಸ್ಟೆಡ್ ಅಡ್ರೆಸ್. ಇಫ್ ಬೋತ್ ದಿ ಸ್ಟೇಟಸ್ ಚೆಕ್, ಎರಡೂ ಕೂಡ ಸ್ಟೇಟಸ್ ಚೆಕ್ ಆದಮೇಲೆ ಏನು ಆ್ಯಂಡ್ ಕಂಪ್ರೆಷನ್ ಸಕ್ಸೀಡ್ ಏನಂತ ಕೊಡುತ್ತೆ, ಸಕ್ಸೀಡ್ ಅಂತ ಕೊಡುತ್ತೆ. ಇಫ್ ಈಸ್ ಕ್ಯಾಚ್ ಇದನ್ನೇನಂತ ಕರಿತೀವಿ ಅಂದರೆ ಕ್ಯಾಚ್ ಇಟ್ ಅಂತ ಕರಿತೀವಿ. ಎರಡು ಸ್ಟೇಟಸ್ಸು ಚೆಕ್ ಆಗಬೇಕು ಮತ್ತು ಸಕ್ಸೀಡ್ ಅಂತ ಬಂದರೆ. ಇಫ್ ಐದರ್ ದಿ ಸ್ಟೇಟಸ್ ಚೆಕ್ ಆರ್ ಕಂಪ್ಯಾರಿಸನ್ ಫೇಲ್ಸ್ ಇಟ್ ಈಸ್ ಅ ಕ್ಯಾಚ್ ಮಿಸ್ಸು. ಕಂಪ್ಯಾರಿಸನ್ ಏನಾದರೂ ಫೇಲ್ ಅಂತ ಬಂತು ಅಂತ ಅಂದರೆ ಏನಂತ ಕರಿತೀವಿ, ಕ್ಯಾಚ್ ಮಿಸ್ಸು. ಇದರಲ್ಲಿ ಏನು ಕ್ಯಾಚ್ ಇಟ್ಟು ಕ್ಯಾಚ್ ಮಿಸ್ ಅಂದರೆ ಏನು ಅಂತ ಇದೆ. ಕ್ಯಾಚ್ ಮಿಸ್ಸಲ್ಲಿ ಏನಾಗುತ್ತೆ, ದಿ ಕಂಟ್ರೋಲರ್ ಕಾಪೀಸ್ ಆನ್ ಐದರ್ ಲೈನ್ ಫ್ರಮ್ ದಿ ಮೇನ್ ಮೆಮೊರಿ ಟು ಕ್ಯಾಚ್ ಮೆಮೊರಿ ಆ್ಯಂಡ್ ಪ್ರೊವೈಡ್ಸ್ ದಿ ರಿಕ್ವೆಸ್ಟ್ ಕೋಡ್ ಆರ್ ದಿ ಡೇಟಾ ಟು ದಿ ಪ್ರೊಸೆಸರು. ಮೇನ್ ಮೆಮೊರಿಯಿಂದ ಕ್ಯಾಚಿಗೆ ಕಾಪಿ ಮಾಡುತ್ತೆ, ಆಮೇಲೆ ಪ್ರೊವೈಡ್ ಮಾಡುತ್ತೆ ರಿಕ್ವೆಸ್ಟ್ ಕೋಡ್ ಆರ್ ದಿ ಡೇಟಾ ಟು ಎ ಪ್ರೊಸೆಸರು. ದಿ ಕಾಪಿಯಿಂಗ್ ಇಫ್ ಎ ಕ್ಯಾಚ್ ಲೈನ್ ಫ್ರಮ್ ದಿ ಮೇನ್ ಮೆಮೊರಿ ಟು ಎ ಕ್ಯಾಚ್ ಮೆಮೊರಿ ಈಸ್ ನೋನ್ ಆ್ಯಸ್ ದಿ ಕ್ಯಾಚ್ ಲೈನ್ ಫಿಲ್ ಅಂತ ಕರಿತೀವಿ. ಆನ್ ಎ ಕ್ಯಾಚ್ ಇಟ್ ದಿ ಕಂಟ್ರೋಲರ್ ಸಪ್ಲೈಸ್ ದಿ ಕೋಡ್ ಆರ್ ಡೇಟಾ ಡೈರೆಕ್ಟ್ ಫ್ರಮ್ ದಿ ಕ್ಯಾಚ್ ಮೆಮೊರಿ ಟು ಎ ಪ್ರೊಸೆಸರ್. ಕ್ಯಾಚ್ ಇಟ್ಟಲ್ಲಿ ಏನಾಗುತ್ತೆ ಅಂತಂದರೆ ಕಂಟ್ರೋಲರು ಕೋಡ್ನ ಅಥವಾ ಡೇಟಾನ ಡೈರೆಕ್ಟಾಗಿ ಕ್ಯಾಚ್ ಮೆಮೊರಿಯಿಂದ ಪ್ರೊಸೆಸರಿಗೆ ಕೊಡುತ್ತೆ. ಓಕೆನಾ. ನೆಕ್ಸ್ಟ್ ಕ್ವೆಶನ್ನು ರೈಟ್ ಬಫರ್ ನೋಡೋಣ. ರೈಟ್ ಬಫರ್ ಈಸ್ ಅ ವೆರಿ ಸ್ಮಾಲ್ ಆ್ಯಂಡ್ ಫಾಸ್ಟ್ ಫಿಫೋ ಮೆಮೊರಿ ಬಫರ್. ಇದೊಂದು ವೆರಿ ಸ್ಮಾಲ್ ಮತ್ತು ಫಾಸ್ಟ್ ಫಿಫೋ ಮೆಮೊರಿ ಬಫರ್ ಆಗೈತೆ. ಇದು ಟೆಂಪರರಿಯಾಗಿ ಹೋಲ್ಡ್ಸ್ ದಿ ಡೇಟಾ ದಟ್ ಪ್ರೊಸೆಸರ್ ವುಡ್ ನಾರ್ಮಲಿ ರೈಟ್ ಟು ಎ ಮೇನ್ ಮೆಮೊರಿ. The write buffer reduces the processor time to take and write a small block of sequential data to a main memory. ಮೇನ್ ಮೆಮೊರಿಗೆ ಬರೆಯುವಾಗ ಸೀಕ್ವೆನ್ಷಿಯಲ್ ಡೇಟಾ ಹೋಲ್ಡ್ ಮಾಡೋದು ಯಾವುದು, ಬಫರ್ ಆಗಿರುತ್ತೆ, ರೈಟ್ ಬಫರ್ ಆಗಿರುತ್ತೆ. ಇದು FIFO ಮೆಮೊರಿ ಈಸ್ ಅಟ್ ಲೆವೆಲ್ 1, L1 ಕ್ಯಾಚ್ ಇನ್ ದಿ ಮೇನ್ ಮೆಮೊರಿ ಹೈರಾರ್ಕಿಯಲ್ಲಿ. A write buffer also improves the catch performance. The improvement occurs during the catch line execution. ಎವಿಕ್ಷನಲ್ಲಿ ಆಗುತ್ತೆ. ಇಫ್ ದಿ ಕ್ಯಾಚ್ ಕಂಟ್ರೋಲ್ಸ್ ದಿ ಎವಿಕ್ಸ್ ಅ ಡರ್ಟಿ ಕ್ಯಾಚ್ ಲೈನ್, ಇಟ್ ರೈಟ್ಸ್ ದಿ ಕ್ಯಾಚ್ ಲೈನ್ ಟು ಎ ರೈಟ್ ಬಫರ್ ಇನ್ಸ್ಟೆಡ್ ಆಫ್ ಮೇನ್ ಮೆಮೊರಿ. ಡೇಟಾ ರಿಟರ್ನ್ ಟು ಎ ರೈಟ್ ಬಫರ್ ಈಸ್ ನಾಟ್ ಅವೈಲಬಲ್ ಫಾರ್ ರೀಡಿಂಗ್ ಅಂಟಿಲ್ ಇಟ್ ಹ್ಯಾಸ್ exist to the write buffer to the main memory. The write buffer will merge the new value into an existing catch line in the in the write buffer if they represent the same block in a main memory. ಇದನ್ನು ನಾವೇನಂತ ಕರಿತೀವಿ, ರೈಟ್ ಮರ್ಜಿಂಗ್, ರೈಟ್ ಕೊಲ್ಯಾಪ್ಸಿಂಗ್ ಆರ್ ದಿ ರೈಟ್ ಕಂಬೈನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್ ಯಾವುದು ಅಂದರೆ ಮೆಷರಿಂಗ್ ದಿ ಕ್ಯಾಶ್ ಎಫಿಷಿಯನ್ಸಿ ಅಂತ ಕೇಳ್ತಾರೆ. ದೇರ್ ಆರ್ 2 ಟರ್ಮ್ಸ್ ಯೂಸ್ ಟು ಕ್ಯಾರೆಕ್ಟರೈಸ್ ದಿ ಕ್ಯಾಚ್ ಎಫಿಷಿಯನ್ಸಿ ಆಫ್ ಎ ಪ್ರೋಗ್ರಾಮು. ಮೊದಲನೇದು ಯಾವುದು, ಕ್ಯಾಚ್ ಇಟ್ ರೇಟು ಆ್ಯಂಡ್ ಕ್ಯಾಚ್ ಮಿಸ್ ರೇಟು. ದಿ ಇಟ್ ರೇಟ್ ಈಸ್ ನಂಬರ್ ಆಫ್ ಕ್ಯಾಚ್ ಇಟ್ಸ್ ಡಿವೈಡೆಡ್ ಬೈ ದಿ ಟೋಟಲ್ ನಂಬರ್ ಆಫ್ ಮೆಮೊರಿ ರಿಕ್ವೆಸ್ಟ್ ಓವರ್ ಎ ಗಿವನ್ ಟೈಮು. ದಿ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಪರ್ಸೆಂಟೇಜಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಇಟ್ ರೇಟ್ನ ಅಂತ ಅಂದರೆ ಕ್ಯಾಚ್ ಇಟ್ಸ್ ಡಿವೈಡೆಡ್ ಬೈ ದಿ ಮೆಮೊರಿ ರಿಕ್ವೆಸ್ಟ್ ಇಂಟು 100 ಮಾಡಿದ್ರೆ ಕ್ಯಾಚ್ ರೇಟ್ ಬರುತ್ತೆ. ದಿ ಮಿಸ್ ರೇಟ್ ಈಸ್ ಸಿಮಿಲರ್ ಟು ದಿ ಟೋಟಲ್ ಕ್ಯಾಚ್ ಮಿಸ್ ಡಿವೈಡೆಡ್ ಬೈ ದಿ ಟೋಟಲ್ ನಂಬರ್ ಆಫ್ ಮೆಮೊರಿ ರಿಕ್ವೆಸ್ಟ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪರ್ಸೆಂಟೇಜ್ ಓವರ್ ಎ ಟೈಮ್ ಇಂಟರ್ವಲ್. ಇಷ್ಟು ಬರೆದ್ರೆ ನಿಮಗೆ ಮೆಜರಿಂಗ್ ಅ ಕ್ಯಾಚ್ ಎಫಿಷಿಯನ್ಸಿ ಕೂಡ ಸಿಗುತ್ತೆ. ಇಷ್ಟೇ ನೋಡಿ ಗೈಸ್, 5th ಮಾಡ್ಯೂಲು. ಇಷ್ಟು ಕ್ವೆಶನ್ಸ್ನ ಓದ್ಕೊಂಡು ಹೋದರೆ ನಿಮಗೆ ಫುಲ್ ಆ್ಯಂಡ್ ಫುಲ್ ಮಾರ್ಕ್ಸ್ ಬರುತ್ತೆ. ಮೊದಲು 3 ಕ್ವೆಶನ್ಸ್ ಏನಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟು. ಅವನ್ನ ನೀಟಾಗಿ ನೋಡ್ಕೊಂಡೋಗಿ. ಇದ್ರದ್ದು ನೋಟ್ಸ್ ಲಿಂಕ್ ಬೇಕು ಅಂತಂದರೆ ನಮ್ಮದು ವಿದ್ಯಾರಿ ವೆಬ್ಸೈಟಲ್ಲಿ ಅವೈಲಬಲ್ ಇರುತ್ತೆ, ಬೈ ಮಾಡ್ಕೋಬಹುದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.